ನಮಸ್ಕಾರ ವೀಕ್ಷಕರೇ, ನಾನು ಜಗದೀಶ್. ನೀವೇನಾದ್ರೂ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕ ಏನಾದ್ರು ಸೈಟ್ ಅಪಾರ್ಟ್ಮೆಂಟ್ಸು ಅಥವಾ ವಿಲ್ಲಾನೋ ಈ ತರ ಏನಾದ್ರು ಇನ್ವೆಸ್ಟ್ಮೆಂಟ್ಗೆ ನೀವು ನೋಡ್ತಾ ಇರೋದು ಒಳ್ಳೆ ಪ್ಲಾಟ್, ಒಳ್ಳೆ ಅಪರ್ಚುನಿಟಿ ಕೂಡ ಇದೆ. ಬಿಕಾಸ್ ಇಲ್ಲಿ ಪ್ಲಾಟ್ ಕಮ್ ಕನ್ಸ್ಟ್ರಕ್ಷನ್ ಎರಡು ಇದೆ. ನೀವು ಪ್ಲಾಟ್ ಆದ್ರೂ ಇಟ್ಕೋಬಹುದು, ಐದರ್ ಕನ್ಸ್ಟ್ರಕ್ಷನ್ ವಿಲಾಮೆಂಟ್ ಕಾನ್ಸೆಪ್ಟ್ ಆದ್ರೂ ಬರ್ಬೋದು. ಇಲ್ಲಿ ನಿಮಗೆ ಡೇ ರೆಂಟಲ್, ಮಂತ್ಲಿ ರೆಂಟಲ್ ಗಿಂತ ಡೇ ರೆಂಟಲ್ ಕಾನ್ಸೆಪ್ಟ್ಸ್ ನಿಮಗೆ ತುಂಬಾ ಒಳ್ಳೆ ವರ್ಕೌಟ್ ಆಗುತ್ತೆ. ಬಿಕಾಸ್ ಕಮರ್ಷಿಯಲ್ ಆಗಿ ವರ್ಕೌಟ್ ಆಗುತ್ತೆ ರೆಂಟ್ ನಿಮಗೆ. ಆಕ್ಚುಲಿ ಇದು ಬಯಪ್ಪ ಅಂಡ್ ರೇರಾ ಅಪ್ರೂವ್ಡ್, ಎ ಖಾತಾ ಅಂಡ್ ಇ ಖಾತಾ, all the banks, any bank ನಿಮ್ಗೆ up to 80% ಫಂಡ್ ಮಾಡುತ್ತೆ. ಇಟ್ ಇಸ್ ಗೇಟೆಡ್ ಕಮ್ಯುನಿಟಿ, 10 feet height compound, 3 feet picket fencing each individual sites and 3 feet garden area. Around 18,000 varieties of plants you can see here. ಅಷ್ಟು ಪ್ಲಾಂಟೇಶನ್ಸ್ ನೀವು ನೋಡಬಹುದು. ಇಲ್ಲಿ ತುಂಬಾ ಫ್ರೂಟ್ಸ್ ಎಲ್ಲ ಇದೆ. ಹಾಗೆ ಮ್ಯಾಕ್ಸಿಮಮ್ ವಾಸ್ತು ಪ್ಲಾಂಟ್ಸ್ ಕೂಡ ನಾವು ಯೂಸ್ ಮಾಡಿದೀವಿ ಇದರಲ್ಲಿ. ಸೊ ಮೇನ್ ಏನಂದ್ರೆ ಈ ಪ್ರಾಜೆಕ್ಟ್ಸ್ ಬಂದು 7 Hills Courtyard ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಈಸ್ಟ್ ಗೇಟ್ ಇಂದ 1.5 ಕಿಲೋಮೀಟರ್, ಮೆಟ್ರೋ ಸ್ಟೇಷನ್ ಇಂದ 2 ಕಿಲೋಮೀಟರ್, ಫೇಸ್ 1 ಇಂಡಸ್ಟ್ರಿಯಲ್ ಏರಿಯಾ, ಐಟಿ ಹಾರ್ಡ್ವೇರ್ ಅಂಡ್ ಏರೋಸ್ಪೇಸ್ ಪಾರ್ಕ್ 5,000 acres, ಆಲ್ಮೋಸ್ಟ್ ಬೋಯಿಂಗ್, ಇನ್ಫೋಸಿಸ್, ಟಿ ಟೆಕ್ನಾಲಜಿ, ಸಮದ, ಸಿಪೇಟ್, ಬಿಸಿಸಿ ಅಕಾಡೆಮಿ, ತುಂಬಾ ಕಂಪನೀಸ್, ಈ ತರ ನಿಯರ್ಲಿ 1000 ಕಂಪನೀಸ್ ಬರ್ತಾ ಇದೆ. ಹಾರ್ಡ್ಲಿ 1 ಕಿಲೋಮೀಟರ್ ಡಿಸ್ಟೆನ್ಸ್. ಹಾಗೆ ನಿಮ್ಗೆ STRR ರೋಡ್ ಬಂದು 3 ಕಿಲೋಮೀಟರ್ಸ್ ಇದೆ. ಫೇಸ್ 2 ಇಂಡಸ್ಟ್ರಿಯಲ್ ಏರಿಯಾ, ಚಾಣಕ್ಯ ಯೂನಿವರ್ಸಿಟಿಯಿಂದ ಹಿಡಿದು ಎಕ್ಸೈಟ್ ಫ್ಯಾಕ್ಟರಿ, ತುಂಬಾ ಕಂಪನೀಸ್ ಬರ್ತಾ ಇದೆ. ಅದು ಕೂಡ 5,000 acres ಇದೆ. ಹಾರ್ಡ್ಲಿ 3 ಕಿಲೋಮೀಟರ್ಸ್ ಇದೆ. ಸೊ ಇನ್ ಅಂಡ್ ಅರೌಂಡ್ ಬಂದು 12,000 acres ಐಟಿ ಹಾರ್ಡ್ವೇರ್ ಏರೋಸ್ಪೇಸ್ ಪಾರ್ಕ್ ಇರುವಂತ ತುಂಬಾ ಕಂಪನೀಸ್ ಬಂದಿರುವಂತ ಏರಿಯಾ. ಇಂಥ ಕಡೆ ಇನ್ವೆಸ್ಟ್ ಮಾಡಿ. ಸೊ ಈ ಪ್ರಾಜೆಕ್ಟ್ಸ್ ಬಂದು ವಿಸಿಟ್ ಮಾಡಿ. ಕ್ಲೋಸ್ ಟು ಏರ್ಪೋರ್ಟ್ ಇದೆ, ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಬರುತ್ತೆ. ಹಾಗೆ ಇದು 5 acres ಇರುವಂತದ್ದು. ಟೋಟಲ್ 93 ಸೈಟ್ಸ್ ಇದೆ. ಸೊ ಸ್ಟಾರ್ಟ್ಸ್ ಫ್ರಮ್ 1200 ಇಂದ 1500 ಇದೆ ಮೆಜರ್ಮೆಂಟ್. ಸೊ ನೀವು ಪ್ರೈಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ 7,500 rupees ನೆಗೋಷಿಯಬಲ್ ಇದೆ. ಸೊ ಹಾಗೆ ಬ್ಯಾಂಕ್ ಲೋನ್ಸ್ ಕೂಡ ಪ್ರಾವಿಷನ್ಸ್ ಇದೆ. ಹಾಗೆ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಮೇಂಟೆನೆನ್ಸ್ ನಾವು ₹1 ಚಾರ್ಜ್ ಮಾಡ್ತೀವಿ ವರ್ಷಕ್ಕೆ. 1200 ಸ್ಕ್ವೇರ್ ಫೀಟ್ ಇಂಟು ₹1 ಅಂದ್ರೆ 14,000 ಬರುತ್ತೆ. ಇನ್ಕ್ಲೂಡಿಂಗ್ GST ಆದ್ರೆ 16,000 rupees ಚೇಂಜ್ ಆಗುತ್ತೆ. ಸೊ ಈ ಜಾನ್ವರಿಯಿಂದ ನೆಕ್ಸ್ಟ್ ಜಾನ್ವರಿವರೆಗೂ 1 year ನೀವು ಮೇಂಟೆನೆನ್ಸ್ ಕಟ್ಟಬೇಕಾಗುತ್ತೆ. ಹಾಗೆ ನಮಗೆ ಅಮ್ಯುನಿಟೀಸ್ ಪಾರ್ಟ್ ಬಂದಾಗ ಬೇಸಿಕ್ ಅಮ್ಯುನಿಟಿ, ರೋಡ್, ಟ್ರೈನ್, ಪ್ರತಿಯೊಂದು ಆಗಿದೆ ನಿಮಗೆ. ಸೊ ಎಸ್ಪೆಷಲಿ ನಿಮ್ ಇದಕ್ಕೆ ಬಂದು ಕ್ಲಬ್ ಹೌಸ್ ಪಾರ್ಟ್ ಬಂದಾಗ ನಾವು 10,200 ಸ್ಕ್ವೇರ್ ಫೀಟ್ ನ ರಿಸರ್ವ್ ಮಾಡಿದ್ದೀವಿ ಆಸ್ CA. ಅದನ್ನ ಗವರ್ಮೆಂಟ್ ಪರ್ಮಿಷನ್ ತಗೊಂಡು, ಅಪ್ರೂವಲ್ ತಗೊಂಡು ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಅದಕ್ಕೆ ಯಾವುದೇ ಪೇಮೆಂಟ್ ಅನ್ನ ಈಗ ತಗೊಳ್ಳಲ್ಲ. ಅನದರ್ 6 months ಅಂದ್ರೆ ಅಟ್ಲೀಸ್ಟ್ ಒಂದು 25 ಮನೆಗಳು, ಈಗ ಒಂದು 5-6 ಮನೆ ಬಂದಿದೆ, ಇನ್ನೊಂದು 20 ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿಯೋಷ್ಟೊತ್ತಿಗೆ ಇನ್ನೊಂದು 25 ಮನೆ ಆಗಿರುತ್ತೆ. ಅಟ್ಲೀಸ್ಟ್ ಒಂದು ಲೇಔಟ್ ಅಲ್ಲಿ ಒಂದು 50 ಮನೆ ಇದ್ದಾಗ ಕ್ಲಬ್ ಹೌಸ್ ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ಹಾಗೆ ಕ್ಲಬ್ ಹೌಸ್ ಮೇಂಟೆನೆನ್ಸ್ ಜೊತೆಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಸೊ ಬ್ಯಾಡ್ಮಿಂಟನ್ ಕೋರ್ಟ್ಸ್ ಆಗಲಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಗಲಿ, ಪ್ರತಿಯೊಂದು ಬರುತ್ತೆ. ಅದಕ್ಕೆ ಜೊತೆಲಿ ನಾವೇನ್ ಮಾಡಿದೀವಿ, 10 ರೂಮ್ ಆಪ್ಷನ್ಸ್ ಕೊಟ್ಟಿದೀವಿ. 10 ರೂಮ್ ರೆಂಟ್ ಔಟ್ ಮಾಡೋದ್ರಿಂದ, ಬಿಕಾಸ್ ಆಫ್ ದಿ ಲೊಕೇಶನ್, ಏರ್ಪೋರ್ಟ್, ಕಂಪನೀಸ್ ಇವೆಲ್ಲ ಇರೋದ್ರಿಂದ ಸೊ ರೆಂಟ್ ಔಟ್ ಚೆನ್ನಾಗಿರುತ್ತೆ. ಆ ರೆಂಟ್ ಔಟ್ ಮಾಡೋದ್ರಿಂದ ಅಲ್ಲಿ ಬರೋ ಇನ್ಕಮ್ ಇಂದಾನೆ ನೀವು ಅಪಾರ್ಟ್ಮೆಂಟ್ ಇದು ಪೂರ್ತಿ ನೀವು ಕ್ಲಬ್ ಹೌಸ್ ಜೊತೆಗೆ ಪ್ರಾಪರ್ಟಿ ಮೇಂಟೆನೆನ್ಸ್ ಕೂಡ ನೀವು ದುಡ್ಡು ಕಟ್ಟಂಗಿರಲ್ಲ. ಈ ಪ್ರಾಪರ್ಟಿಯಲ್ಲಿ ಯಾವುದೇ ಬ್ರೋಕರೇಜ್ ಇರಲ್ಲ, ಯಾರೇ CP ಇರಲ್ಲ, ಯಾರೇ ಮಿಡಲ್ ಮ್ಯಾನ್ ಇರಲ್ಲ, ಯಾವುದೇ ತರದ್ದು ನಿಮ್ಗೆ ಯಾವ ಇದಿರಲ್ಲ. ನಮ್ಮ ನಂಬರ್ ನಿಮ್ಗೆ ಸ್ಕ್ರೀನ್ ಅಲ್ಲಿ